ಜಾಗತಿಕ ಸಂಚು, ಆಂತರಿಕ ಕುಮ್ಮಕ್ಕು. ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಿಗೂ ನಾನು ಈಗ ಹೇಳಿದ 2 ವಾಕ್ಯಕ್ಕೂ ಏನು ಸಂಬಂಧ? 3 ಅಂಶಗಳನ್ನು ಇಟ್ಟುಕೊಂಡು ಯಾರ್ಯಾರು ಹೇಗೆ ಆಟ ಆಡ್ತಾ ಇದ್ದಾರೆ, ಸೌಜನ್ಯ ಕೇಸನ್ನು ಬಳಸಿಕೊಂಡು ಏನೇನೆಲ್ಲ ಆಗ್ತಾ ಇದೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಹಿಂದೂ ಕಾರ್ಯಕರ್ತರೇ ಹೋರಾಟ ಮಾಡ್ತಿದ್ದಾರೆ. ಜಾತಿಗಳ ಮಧ್ಯೆ ಸಂಘರ್ಷವನ್ನು ತಂದಿಡುವುದು, ಭಾರತವನ್ನು ಹೇಗಾದರೂ ಮಾಡಿ ತುಳಿಬೇಕು ಅನ್ನುವಂಥ ನಿರಂತರ ಪ್ರಯತ್ನದಲ್ಲಿದ್ದಾರೆ. ಇಂಟರ್ನ್ಯಾಷನಲ್ ಟೂಲ್ ಕಿಟ್ ದೇಶದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಜಾಗತಿಕ ಸಂಚು, ಆಂತರಿಕ ಕುಮ್ಮಕ್ಕು, ಈ ವಿಚಾರವನ್ನು ನಾನಿವತ್ತು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಾನು ಈಗ ಹೇಳಿದ್ದಕ್ಕೂ ದೇಶದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳಿಗೂ ಏನು ಸಂಬಂಧ? ದೇಶವನ್ನು ಬಿಟ್ಟುಬಿಡಿ, ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಿಗೂ ನಾನು ಈಗ ಹೇಳಿದ 2 ವಾಕ್ಯಕ್ಕೂ ಏನು ಸಂಬಂಧ? ಒಂದೊಂದಾಗಿ ನೋಡೋಣ. ಜಾಗತಿಕ ಸಂಚು, ಆಂತರಿಕ ಕುಮ್ಮಕ್ಕು ಅಂದರೆ ನಾನು ಇಲ್ಲಿ ಹೇಳೋಕ್ಕೆ ಹೊರಟಿರೋದು ಇಂಟರ್ನ್ಯಾಷನಲ್ ಟೂಲ್ ಕಿಟ್ ದೇಶದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಎಳೆಯಾಗಿ ಹೇಳ್ತೀನಿ, ಗಮನವಿಟ್ಟು ನೋಡಿ. ಈ ಜಾಗತಿಕ ಟೂಲ್ ಕಿಟ್ನ ಪರಮಧ್ಯೇಯ ಏನು ಗೊತ್ತಾ? ಡೈವರ್ಷನ್, ಡಿಸೆಪ್ಷನ್, ಡಿವಿಷನ್. ಗಮನವನ್ನು ಬೇರೆಡೆಗೆ ಸೆಳೆಯೋದು, ಗೊಂದಲವನ್ನು ಮೂಡಿಸೋದು, ಒಗ್ಗಟ್ಟನ್ನು ಒಡೆಯೋದು. ಈ 3 ಅಂಶಗಳನ್ನು ಇಟ್ಟುಕೊಂಡು ಯಾರ್ಯಾರು ಹೇಗೆ ಆಟ ಆಡ್ತಾ ಇದ್ದಾರೆ, ಯಾರ್ಯಾರು ಈ ಆಟದಲ್ಲಿ ಸಾಧನಗಳಾಗಿ ಬಳಕೆ ಆಗ್ತಾ ಇದ್ದಾರೆ, ಇದೆಲ್ಲವನ್ನು ನಾನು ಹೇಳಿದ ನಂತರ ನೀವೇ ನಿರ್ಧರಿಸಿ. ರಾಜ್ಯದಲ್ಲಿ ಏನಾಗ್ತಾ ಇದೆ? ರಾಜ್ಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರತಕ್ಕಂಥ ವಿಚಾರ ಅಂತಂದರೆ ಧರ್ಮಸ್ಥಳ ಕೇಸ್, ಬುರುಡೆ ಕೇಸ್ ಮತ್ತು ಸೌಜನ್ಯ ಕೇಸ್. ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದರಲ್ಲಿ 2 ಮಾತೇ ಇಲ್ಲ. ಖಂಡಿತವಾಗಿ ಈ ಕೇಸ್ನಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ 2 ಮಾತೇ ಇಲ್ಲ. ಅದರಲ್ಲಿ ಯಾವ ಒಂದು ಸೆಕೆಂಡ್ ಥಾಟ್ ಅನ್ನುವಂಥದ್ದು ಏನೂ ಇಲ್ಲವೇ ಇಲ್ಲ, ಸ್ಪಷ್ಟ. ಆದರೆ ಸೌಜನ್ಯ ಕೇಸನ್ನು ಬಳಸಿಕೊಂಡು ಏನೇನೆಲ್ಲ ಆಗ್ತಾ ಇದೆ ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೌಜನ್ಯ ಕೇಸ್ನಲ್ಲಿ ಹೋರಾಟ ಮಾಡ್ತಿರೋರು ಯಾರು? ಹಿಂದೂ ಸಂಘಟನೆಗಳ ಕಾರ್ಯಕರ್ತರು. ಬುರುಡೆ ಕೇಸ್ ಪರವಾಗಿ ಹೋರಾಟ ಮಾಡ್ತಿರೋರು ಯಾರು? ಹಿಂದೂ ಸಂಘಟನೆಗಳ ಕಾರ್ಯಕರ್ತರು. ಯಾರ ವಿರುದ್ಧ ಅವರು ಹೋರಾಟ ಮಾಡ್ತಿದ್ದಾರೆ? ಹಿಂದೂ ಧಾರ್ಮಿಕ ಕ್ಷೇತ್ರದ ಆಡಳಿತದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅಂದರೆ ಹಿಂದೂ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಹಿಂದೂ ಕಾರ್ಯಕರ್ತರೇ ಹೋರಾಟ ಮಾಡ್ತಿದ್ದಾರೆ. ನಾನು ಮತ್ತೆ ಹೇಳ್ತೇನೆ, ಸೌಜನ್ಯ ಕೇಸ್ಗೆ ಮತ್ತು ಈ ಹೋರಾಟಕ್ಕೆ 2ಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲಿ ಹಿಂದೂ ಕಾರ್ಯಕರ್ತರೇ ಹೋರಾಟಕ್ಕಿಳಿದಿದ್ದಾರೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ವಿರುದ್ಧ. ಅರ್ಥ ಆಯ್ತಲ್ಲ? ನಾನು ಆಗಲೇ ಹೇಳಿದ್ನಲ್ಲ, ಜಾಗತಿಕ ಸಂಚು ಅಂತ. ಏನು? ಗಮನವನ್ನು ಬೇರೆಡೆಗೆ ಸೆಳೆಯೋದು, ಗೊಂದಲವನ್ನು ಮೂಡಿಸೋದು ಮತ್ತು ಒಗ್ಗಟ್ಟನ್ನು ಒಡೆಯೋದು. ಸೊ ಈ 3ರಲ್ಲಿ ಈಗ ನಾನು ಹೇಳಿದಂತಹ ಅಂಶ ಯಾವುದಕ್ಕೆ ಲಿಂಕ್ ಆಗುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿ. ಇನ್ನು 2ನೆಯ ಅಂಶ, ರಾಹುಲ್ ಗಾಂಧಿಯವರ ಮಾತು. ಚುನಾವಣಾ ಆಯೋಗದ ವಿರುದ್ಧ ಅವರು ನಿರಂತರವಾಗಿ ಆರೋಪಗಳನ್ನು ಮಾಡ್ತಾ ಬಂದಿದ್ದಾರೆ. ಚುನಾವಣಾ ಆಯೋಗ ಸಾಕ್ಷಿ ಕೊಡಿ ಎಂದರೂ ಕೇಳ್ತಾ ಇಲ್ಲ, ಸಂಸತ್ನಲ್ಲಿ ಚರ್ಚೆ ಮಾಡು ಎಂದರೂ ಕೇಳ್ತಾ ಇಲ್ಲ, ನ್ಯಾಯಾಲಯಕ್ಕೆ ಹೋಗ್ರಿ ಬೇಕಾದರೆ ನಿಮ್ಗೆ ಅಷ್ಟೊಂದು ಅನುಮಾನಗಳಿದ್ದರೆ ಅಂದರೆ ಅಲ್ಲಿಗೂ ಹೋಗ್ತಾ ಇಲ್ಲ. ನಿರಂತರವಾಗಿ ಚುನಾವಣಾ ಆಯೋಗದ ವಿರುದ್ಧ ತೊಡೆ ತಟ್ತಾ ಇದ್ದಾರೆ. ಅಂದರೆ ಚುನಾವಣಾ ಆಯೋಗದ ಬಗ್ಗೆಯೂ ನಂಬಿಕೆ ಇಲ್ಲ, ಸಂಸತ್ತಿನ ಬಗ್ಗೆಯೂ ಗೌರವ ಇಲ್ಲ, ನ್ಯಾಯಾಲಯದ ಬಗ್ಗೆಯೂ ಆಸಕ್ತಿ ಇಲ್ಲ. ಅಂದರೆ ಭಾರತದ ಸಾಂವಿಧಾನಿಕ ಪೀಠಗಳ ಬಗ್ಗೆ ಜನರು ನಂಬಿಕೆ ಕಳ್ಕೋಬೇಕು ಅನ್ನುವಂಥ ಉದ್ದೇಶದಿಂದಲೇ ರಾಹುಲ್ ಗಾಂಧಿ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಬರೋದಿಲ್ವಾ? ಜೊತೆಗೆ ಈ ಹಿಂದಿನಿಂದಲೂ ಹೇಳ್ಕೊಂಡು ಬಂದಿರೋ ಹಾಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸರಿಯಿಲ್ಲ, CBI ಸರಿಯಿಲ್ಲ, NIA ಸರಿಯಿಲ್ಲ, ನರೇಂದ್ರ ಮೋದಿ ಗೆದ್ದಿರೋದೇ ಸರಿಯಿಲ್ಲ, ಅವರು ವೋಟ್ ಚೋರಿಯಿಂದ ಗೆದ್ದಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ಹೀಗೆ ಒಟ್ಟಾರೆ ಪ್ರಜಾಸತ್ತಾತ್ಮಕವಾದ ನಂಬಿಕೆಗಳು ಅಂತ ಏನೇನಿವೆಯೋ ಅವುಗಳೆಲ್ಲವುಗಳ ಮೇಲೆ ಭಾರತೀಯರು ನಂಬಿಕೆ ಕಳ್ಕೊಳ್ಬೇಕು. ಆ ಉದ್ದೇಶವೇ ಇಲ್ಲಿ ಕಾಣ್ತಾ ಇದೆ ಅಂತ ಅನಿಸೋದಿಲ್ವಾ? ಎಗೈನ್ ನಾನು ಜಾಗತಿಕ ಸಂಚು, ಆಂತರಿಕ ಕುಮ್ಮಕ್ಕು ಅಂತ ಯಾಕೆ ಹೇಳಿದೆ ಅಂತಂದರೆ ಇಲ್ಲಿ ನೀವು ಲಿಂಕ್ ಮಾಡಿಕೊಳ್ಳಿ. ಏನು? ಡೈವರ್ಷನ್,
ಡಿಸೆಪ್ಷನ್, ಡಿವಿಷನ್, ಈ ಮೂರರಲ್ಲಿ ಒಂದಕ್ಕೆ ಲಿಂಕ್ ಆಗುತ್ತೆ ನೋಡಿ. ಗಮನವನ್ನು ಬೇರೆಡೆಗೆ ಸೆಳೆಯೋದು, ಗೊಂದಲವನ್ನು ಸೃಷ್ಟಿಸೋದು, ಜೊತೆಗೆ ಒಗ್ಗಟ್ಟನ್ನು ಒಡೆಯೋದು, ಜಾತಿಗಳ ಮಧ್ಯೆ ಸಂಘರ್ಷವನ್ನು ತಂದಿಡುವುದು. ಬಜೆಟ್ ತಯಾರಿಕಾ ಸಂದರ್ಭದಲ್ಲೂ ಹಲ್ವಾ ಮಾಡೋದರಲ್ಲಿ ಯಾರೂ ದಲಿತರಿಲ್ಲ ಅನ್ನುವಂಥದ್ದು, ಕ್ರಿಕೆಟ್ನಲ್ಲಿ ಯಾರೂ ದಲಿತರಿಲ್ಲ ಅನ್ನುವಂಥದ್ದು, ಬಾಲಿವುಡ್ನಲ್ಲಿ ಎಷ್ಟು ಜನ ದಲಿತರಿದ್ದಾರೆ ಅಂತ ಕೇಳುವಂಥದ್ದು, ಸೇನೆಯಲ್ಲಿ ಯಾರ್ಯಾರು ಯಾವ ಜಾತಿ ಅಂತ ಹುಡುಕುವಂಥದ್ದು, ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳೋದ್ರ ಮುಖಾಂತರ ಜಾತಿ ಪ್ರಜ್ಞೆಯನ್ನು ಪ್ರಚೋದಿಸುವಂಥದ್ದು, ಇದೆಲ್ಲವೂ ನಡೀತಾ ಇದೆಯಲ್ಲ. ಇದಕ್ಕೂ ಜಾಗತಿಕ ಸಂಚು, ಆಂತರಿಕ ಕುಮ್ಮಕ್ಕು, ಇದಕ್ಕೂ ನೀವು ಲಿಂಕ್ ಮಾಡಿಕೊಳ್ಳಿ. ಅಂದರೆ ಗಮನವನ್ನು ಬೇರೆಡೆ ಸೆಳೆಯೋದು, ಗೊಂದಲವನ್ನು ಮೂಡಿಸೋದು ಮತ್ತು ಒಗ್ಗಟ್ಟನ್ನು ಒಡೆಯೋದು. ಇಷ್ಟೇ ಅಲ್ಲ ಸ್ನೇಹಿತರೆ, ಭಾರತದ ಶಕ್ತಿ ಅಂದರೆ ಅದು ನಿಜಕ್ಕೂ ಹಿಂದೂ ಸಮಾಜ ಯಾರು ಏನೇ ಹೇಳಲಿ. ಭಾರತದ ಶಕ್ತಿ ಅಂದರೆ ಭಾರತದ ಗ್ರಾಮೀಣ ವ್ಯವಸ್ಥೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ಯಾವುದರಲ್ಲಾದರೂ ಶಕ್ತಿಯನ್ನು ಅದು ವೃದ್ಧಿಸಿಕೊಂಡಿದ್ರೆ ಅಂದರೆ ಅದು ಆರ್ಥಿಕತೆಯಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ, ಒಟ್ಟಾರೆಯಾಗಿ ವಾಣಿಜ್ಯೋದ್ಯಮದಲ್ಲಿ. ಹಾಗಾಗಿ ಈ ಆರ್ಥಿಕ ಕ್ಷೇತ್ರಕ್ಕೂ ಸಹ ಈ 3 ಅಂಶಗಳನ್ನು ಅಪ್ಲೈ ಮಾಡೋದು. ಅದಕ್ಕೆ ಯಾವುದನ್ನು ಲಿಂಕ್ ಮಾಡ್ತಾರೆ ನೋಡಿ. ಟ್ರಂಪ್ ಜೊತೆ ಭಾರತ FTAಗೆ ಸೈನ್ ಮಾಡಲಿಲ್ಲ, ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಮಾಡಲಿಲ್ಲ, ಭಾರತಕ್ಕೆ ನರೇಂದ್ರ ಮೋದಿ ಸರ್ಕಾರ ದ್ರೋಹ ಮಾಡ್ತು ಅನ್ನುವಂಥ ಒಂದು ಆರೋಪಗಳು ಕೇಳಿಬಂದಿವೆ. ಯಾಕೆ ಸೈನ್ ಮಾಡಲಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರದಿಂದ, ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲರೂ ಹೇಳಿದ್ದಾರೆ. ಭಾರತಕ್ಕೆ ಒಪ್ಪಿಗೆ ಆಗದೇ ಇರುವಂಥ ಅನೇಕ ಅಂಶಗಳು ಇರೋದರಿಂದ ಅದಕ್ಕೆ ಸೈನ್ ಮಾಡಿಲ್ಲ ಅಂತ. ಆದರೂ ಒಂದು ನೆರೇಟಿವ್ ಏನು ಬಿಲ್ಡ್ ಆಗ್ತಾ ಇದೆ ಅಂತಂದರೆ, ಅಂಬಾನಿ ಅದಾನಿ ಅವರನ್ನು ಮೆಚ್ಚಿಸೋದಕ್ಕಾಗಿ ನರೇಂದ್ರ ಮೋದಿ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇಲ್ಲ. ಎಲ್ಲಿಂದ ಎಲ್ಲಿಗೆ ಲಿಂಕ್ ನೋಡಿ. ಅದು ಈ ನೆರೇಟಿವ್ ಯಾವಾಗ ಬಂದಿದ್ದು ಗೊತ್ತಾ? ಕಳೆದ ವಾರ ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬೆಸೆಟ್ ಅಂತ ಆತ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ, CNBC ಇಂಟರ್ವ್ಯೂನಲ್ಲಿ, ಭಾರತ ರಷ್ಯಾದಿಂದ ಏನು ಆಯಿಲ್ ತಗೋತಾ ಇದೆ ಅದರಿಂದ ಭಾರತದ ಶ್ರೀಮಂತ ಕುಟುಂಬಗಳು ಲಾಭ ಗಳಿಸ್ತಾ ಇವೆ, ಇದು ಅಮೆರಿಕಕ್ಕೆ ಒಪ್ಪಿತವಲ್ಲ. ಅಂದರೆ ಆತನ ಉದ್ದೇಶ ಸ್ಪಷ್ಟ. ಆಯಿಲ್ ಬಿಸ್ನೆಸ್ನಲ್ಲಿ ಇಲ್ಲಿರೋರು ಯಾರು? ಅದಾನಿ ಅಂಬಾನಿ. ಇದನ್ನು ಕ್ಯಾಚ್ ಮಾಡಿಕೊಂಡಂತಹ ರಾಹುಲ್ ಗಾಂಧಿ ಥರದವರು ಅದಾನಿ ಅಂಬಾನಿ ವಿರುದ್ಧ ಈಗ ಮತ್ತೆ ತೊಡೆ ತಟ್ತಾ ಇದ್ದಾರೆ. ಅದಾನಿ ಅಂಬಾನಿಗಾಗಿಯೇ ನರೇಂದ್ರ ಮೋದಿ ಅಮೆರಿಕಾದ ಜೊತೆ ವಾಣಿಜ್ಯ ಒಪ್ಪಂದವನ್ನು ಮಾಡಿಕೊಳ್ಳಿಲ್ಲ. ಎಲ್ಲಿಂದ ಎಲ್ಲಿಯ ಸಂಬಂಧ? ಈ ಹಿಂದೆನೂ ಕೂಡ ಅದಾನಿ ಸಂಸ್ಥೆಯಿಂದ ಅಲ್ಲಿ ಯಾರಿಗೋ ಏನೋ ಲಾಸ್ ಆಯಿತು ಅಂತ ಅಮೆರಿಕಾ ಕೋರ್ಟಲ್ಲಿ ಯಾರೋ ಕೇಸ್ ಹಾಕಿದ್ರೆ ಇಲ್ಲಿ ಅದಾನಿನ ಅರೆಸ್ಟ್ ಮಾಡಿ ಅಂತ ಕೂತಿದ್ರು. ಅಂದರೆ ಅದನ್ನು ಎಸ್ಕಲೇಟ್ ಮಾಡುವಂಥ ಪ್ರಯತ್ನ. ಅಂದರೆ ಭಾರತದ ಆರ್ಥಿಕತೆ ಗಟ್ಟಿಯಾಗೋದಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಜಾಗತಿಕ ಸಂಚಿದೆಯಲ್ಲ, ಅದಕ್ಕೆ ಆಂತರಿಕವಾಗಿ ಕುಮ್ಮಕ್ಕು ಸಿಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ, ಸಂದೇಹ ಮೂಡೋದಿಲ್ವ ಇದರಿಂದ? ಈಗ ಇನ್ನೊಂದು ಶುರು ಮಾಡಿದ್ದಾರೆ. ಅದು ಯಾವುದೋ ORF ಅಂತೆ, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಅಂತೆ. ಅದು ಅಂಬಾನಿಯವರ ಫೌಂಡೇಶನ್ ಅಂತೆ. ಆ ಫೌಂಡೇಶನ್ನ ಮಾತು ಕಟ್ಕೊಂಡು ಮೋದಿ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಲಿಲ್ವಂತೆ. ಅಂಬಾನಿ ಅದಾನಿ ಇಬ್ಬರು ಟ್ರಂಪ್ ಜೊತೆ ಚೆನ್ನಾಗಿದ್ದಾರಂತೆ, ಭಾರತದ ಜೊತೆನೇ ಅವ್ರು ಚೆನ್ನಾಗಿಲ್ವಂತೆ. ಈಗ ಭಾರತೀಯ ಜನತಾ ಪಕ್ಷದ ಸಂಸದರೇ ಅಂಬಾನಿ ಅದಾನಿ ವಿರುದ್ಧ ತಿರುಗಿ ಬಿದ್ದಿದ್ದಾರಂತೆ. ಈ ರೀತಿಯ ನೆರೇಷನ್ಗಳು ಈಗ ಬಿಲ್ಡ್ ಆಗ್ತಾ ಇದೆ. ಈ ರೀತಿಯ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಾ ಇವೆ. ಈ ಸೋಷಿಯಲ್ ಮೀಡಿಯಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ. ಅಂದರೆ ಇಲ್ಲಿ ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ ಗೊಂದಲ ಮೂಡಿಸುವಂಥದ್ದು, ಭಾರತದ ಆರ್ಥಿಕ ಕ್ಷೇತ್ರಕ್ಕೆ ಹೊಡೆತ ಕೊಡುವಂಥದ್ದು, ಈ ಜಾಗತಿಕ ಸಂಚಿನ ಭಾಗವಾಗಿ ಏನೆಲ್ಲ ನಡೀತಾ ಇದೆ ಇಲ್ಲಿ ಒಳಗಡೆ ಅನ್ನುವಂಥ ಅನುಮಾನ ಬರೋದಿಲ್ವೇನು? ಅದು ನಾನು ಯಾರು ಹೇಳಿದೆ, ಸ್ಕಾಟ್ ಬೆಸೆಂಟ್ ಅಂತ. ಆತ ಜಾರ್ಜ್ ಸೊರೋಸ್ ಏನಿದಾನಲ್ಲ ಆತನ ಪರಮಾಪ್ತ. ಸೊರೋಸ್ ತನ್ನ ಹಿಡಿತವನ್ನು ಟ್ರಂಪ್ ಬಂದ ಮೇಲೆ ಕಳ್ಕೊಂಡಿಲ್ಲ, ಅಮೆರಿಕಾದ ಡೀಪ್ ಸ್ಟೇಟ್ ಮೇಲೆ ಆ ಹಿಡಿತವನ್ನು ಹಾಗೆ ಉಳಿಸ್ಕೊಂಡಿದ್ದಾನೆ. ನಾನು ಜಾಗತಿಕ ಸಂಚು ಅಂತ ಹೇಳಿದ್ದು ಇದೇ ಡೀಪ್ ಸ್ಟೇಟ್ ವಿಚಾರವಾಗಿ. ಟ್ರಂಪ್ ಬಂದ ನಂತರ, ಬೈಡೆನ್ ಸರ್ಕಾರ ಪತನವಾದ ನಂತರ ಈ ಡೀಪ್ ಸ್ಟೇಟ್ ನೆಟ್ವರ್ಕ್ ಎಲ್ಲವೂ ನಿರ್ನಾಮ ಆಗುತ್ತೆ ಅಂತ ನಂಬ್ಕೊಂಡಿದ್ವಿ. ಆದರೆ ಹಾಗಾಗಲಿಲ್ಲ. ಅದು ಇವತ್ತಿಗೂ ಮುಂದುವರಿತಿದೆ. ಅದೇ ಡೊನಾಲ್ಡ್ ಟ್ರಂಪ್ ಈ ಡೀಪ್ ಸ್ಟೇಟ್ನ ಭಾಗವಾಗಿದ್ದಾರೆ ಈಗಲೂ. CIA ಇರ್ಬೋದು, ಅಮೆರಿಕಾದ ಕೆಲವು ಬಿಸ್ನೆಸ್ ಇಂಟ್ರೆಸ್ಟ್ ಇರುವಂಥ ಕಂಪನಿಗಳಿರ್ಬೋದು, ಅಲ್ಲಿನ ಲೆಫ್ಟ್ ಲಿಬರಲ್ ಲಾಬಿ ಇರಬಹುದು,
ಅಲ್ಲಿನ ಕ್ರಿಶ್ಚಿಯನ್ ಫೌಂಡೇಶನ್ಗಳಿರಬಹುದು, ಇವರೆಲ್ಲರೂ ಸೇರಿ ಒಂದು ಡೀಪ್ ಸ್ಟೇಟ್ ನೆಟ್ವರ್ಕ್ ಅಂತ ಏನಿದೆ, ಇವರು ಭಾರತವನ್ನು ಹೇಗಾದರೂ ಮಾಡಿ ತುಳಿಬೇಕು ಅನ್ನುವಂಥ ನಿರಂತರ ಪ್ರಯತ್ನದಲ್ಲಿದ್ದಾರೆ. ಸಾವಿಯೋ ರೋಡ್ರಿಗಸ್ ಅಂತ ಗೋವಾದ ಒಬ್ಬರು ಪತ್ರಕರ್ತರು, ಅವರು ಒಂದು ವಿಡಿಯೋವನ್ನು ಇತ್ತೀಚೆಗೆ ಮಾಡಿದರು. ಅವರು ಹೇಳೋ ಪ್ರಕಾರ ಅಮೆರಿಕದ ಡೀಪ್ ಸ್ಟೇಟ್ ಭಾರತದಲ್ಲಿ BJPಯ 30-37 ಸಂಸದರನ್ನು ಸಂಪರ್ಕ ಮಾಡಿದೆ. ಏನಾದರೂ ಮಾಡಿ BJPಯಲ್ಲಿ ಒಡಕು ಮೂಡಬೇಕು, ಅದಕ್ಕೆ ಪೂರಕವಾಗಿ ಇಲ್ಲಿನ ಲೆಫ್ಟ್ ಲಿಬರಲ್ಗಳು, ಯೂಟ್ಯೂಬರ್ಗಳು, ಇನ್ಫ್ಲೂಯೆನ್ಸರ್ಗಳು ಇವರ ಮುಖಾಂತರ ಒಂದಷ್ಟು ವಿಡಿಯೋಗಳನ್ನು ಹರಿಬಿಡಬೇಕು, BJP ರ್ಯಾಂಕ್ನಲ್ಲೇ ಒಂದಷ್ಟು ಗೊಂದಲ ಮೂಡಿಸಬೇಕು, ಏನಾದರೂ ಮಾಡಿ ಇನ್ನು 1 ವರ್ಷದೊಳಗೆ ನರೇಂದ್ರ ಮೋದಿಯನ್ನು ಪದಚ್ಯುತಗೊಳಿಸಬೇಕು. ಇದು ಅಮೆರಿಕನ್ ಡೀಪ್ ಸ್ಟೇಟ್ನ ಒಂದು ಭಾಗ ಅಂತ ಸಾವಿಯೋ ರೋಡ್ರಿಗಸ್ ಅಧಿಕೃತವಾಗಿ ಅಥೆಂಟಿಕ್ ಆಗಿ ಹೇಳ್ತಾರೆ. ಅವರು ಹೇಳೋದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ಅದನ್ನು ನಾನು ನಿಮಗೆ ಬಿಡ್ತೇನೆ. ಆದರೆ ನಾನಿಲ್ಲಿ ಹೇಳುವಂಥದ್ದನ್ನು ನೀವು ಒಂದೊಂದಾಗಿ ಲಿಂಕ್ ಮಾಡ್ತಾ ಹೋಗಿ. ಹಿಂದೂ ಸಂಘಟನೆಗಳಲ್ಲೇ ಒಡಕು ಮೂಡಿಸುವಂಥದ್ದು, ಜಾತಿಗಳ ನಡುವೆ ವೈಷಮ್ಯ, ಆರ್ಥಿಕ ಕ್ಷೇತ್ರದಲ್ಲಿ ಅನುಮಾನಗಳನ್ನು ಹುಟ್ಟಿಸುವಂಥದ್ದು, ಸಾಂವಿಧಾನಿಕ ಪೀಠಗಳ ಮೇಲಿರುವಂಥ ನಂಬಿಕೆಯನ್ನು ಹುಸಿಗೊಳಿಸುವಂಥದ್ದು, ಒಟ್ಟಾರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಜನ ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡುವಂಥದ್ದು, ಇದೆಲ್ಲವೂ ನಡೀತಾ ಇದೆ. ಇದೆಲ್ಲಕ್ಕೂ ಒಂದು ಸ್ಪಷ್ಟವಾದಂಥ ಒಂದು ನೆರೇಟಿವ್ ಬಿಲ್ಡಪ್ ಆಗಿದೆ, ಒಂದು ಪ್ಯಾಟರ್ನ್ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಡಾಟೆಡ್ ಲೈನ್ಸಲ್ಲಿ ನೀವು ಲಿಂಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ಜಾಗತಿಕ ಸಂಚಿಗೆ ದೇಶದಲ್ಲಿ ಆಂತರಿಕವಾಗಿ ಯಾವ ರೀತಿಯ ಒಂದು ಬೆಂಬಲ ಸಿಗ್ತಾ ಇದೆ, ತಮಗೇ ಅರಿವಿಲ್ಲದ ಹಾಗೆ ಕೆಲವರು ಹೇಗೆ ಭಾರತದ ವಿರುದ್ಧವೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಇದಕ್ಕೆ ಕೆಲವರು ಹೇಗೆ ಹಿಂದೆ ನಿಂತು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲೂ ನೋಡಿ, ಸೋಕಾಲ್ಡ್ ಪ್ರಗತಿಪರರು, ಸೋಕಾಲ್ಡ್ ಲೆಫ್ಟ್ ಲಿಬರಲ್ಸ್, ಸೋಕಾಲ್ಡ್ ಎಡಪಂಥೀಯರು ಈಗ ಯಾರೂ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲವೂ ಹಿಂದೂ ಸಂಘಟನೆಗಳೇ ಕಾರ್ಯಕರ್ತರೇ, ದೊಡ್ಡದಾಗಿ ಹಣೆಗೆ ಕುಂಕುಮ ಇಟ್ಕೊಂಡು, ಕೇಸರಿ ಶಾಲು ಹೊದ್ಕೊಂಡು, ಕೈಗೆ ರಕ್ಷೆ ಕಟ್ಕೊಂಡು ದೊಡ್ಡದಾಗಿ ಹಿಂದೂ ಕಾರ್ಯಕರ್ತರಲ್ಲೇ ಗೊಂದಲ ಮೂಡಿಸುವಂಥ ಪ್ರಯತ್ನ ಇದು ಅಂತ ಅನಿಸೋದಿಲ್ವೇನು? ಅವರ ಬೇಡಿಕೆಗಳು ನ್ಯಾಯಯುತವಾದೋ ಅಲ್ಲವೋ ಅನ್ನೋದು ನ್ಯಾಯಾಲಯ ನಿರ್ಧರಿಸುತ್ತೆ, ಸರ್ಕಾರ ನಿರ್ಧರಿಸುತ್ತೆ. ಆದರೆ ಅದನ್ನು ಬಳಸಿಕೊಂಡು ಹೇಗೆಲ್ಲ ಇಲ್ಲಿ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ, ಬಿಹಾರದಲ್ಲಿ ಇವತ್ತು ಆಗ್ತಿರೋದು ಅದೇ, ಸಂಸತ್ನಲ್ಲಿ ಆಗ್ತಿರೋದು ಅದೇ. ಸಂಸತ್ನಲ್ಲಿ ಚರ್ಚೆ ಮಾಡೋಕ್ಕೆ ಇವರಿಗೆ ಆಗೋಲ್ಲ, ಬೀದಿಗೆ ಬಂದು ಹೋರಾಟ ಮಾಡ್ತಾರೆ, ನ್ಯಾಯಾಲಯಕ್ಕೆ ಹೋಗ್ಲಿಕ್ಕಾಗೋಲ್ಲ ವೋಟ್ ಚೋರಿ ವಿರುದ್ಧ. ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಬೇಕು. ಇದು ಇವತ್ತಿನ ಡೀಪ್ ಸ್ಟೇಟ್ನ ಟೂಲ್ ಕಿಟ್. ಈ ಟೂಲ್ ಕಿಟ್ ಹೇಗೆ ಭಾರತದಲ್ಲಿ ಕೆಲಸ ಮಾಡ್ತಿದೆ ಅನ್ನೋದನ್ನು ಉದಾಹರಣೆ ಸಮೇತ ನಾನು ನಿಮಗೆ ಕೊಟ್ಟಿದ್ದೇನೆ. ಇದು ನಿಜವೋ ಸುಳ್ಳೋ, ಇದನ್ನು ಲಿಂಕ್ ಮಾಡೋಕ್ಕೆ ಸಾಧ್ಯನೋ ಸಾಧ್ಯವಿಲ್ವೋ, ಆ ಎಲ್ಲ ನಿರ್ಧಾರವನ್ನು ನಿಮಗೆ ಬಿಟ್ಟಿದ್ದೇನೆ.